ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಯಾವ ವ್ಯಕ್ತಿಯನ್ನು ನೀವು ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ, ಆ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಿಂದ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ, 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವರ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ, ಅವರ ಪ್ರೆಸೆಂಟ್ ಸಿಚುವೇಶನ್ಸ್ ಯಾವ ರೀತಿ ಇದೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಫ್ಯೂ ಮಿನಿಟ್ಸ್ ಡೀಪ್ ಬ್ರೀತ್ ಮಾಡಿ, ಒಂದು 5 ಬಾರಿ ಡೀಪ್ ಬ್ರೀತ್ ಮಾಡಿ ಈ ವಿಡಿಯೋನ ಪಾಸ್ ಮಾಡಿ, ಯಾವ ಕಾರ್ಡ್ನ, ಆ ವ್ಯಕ್ತಿ ಹೆಸರು ಹೇಳ್ಕೊಳ್ತಾ ಇದ್ದ ಹಾಗೆ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್, ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಬ್ರೇಕಪ್ ಆಗಿ ದೂರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಜಗಳಗಳಲ್ಲಿ ನೀವಿಬ್ಬರು ದೂರ ಆಗಿರಬಹುದು, ಅವರ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಫೋಟೋನಾದರೂ ನೋಡಬಹುದು, ಅಥವಾ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಬಹುದು. ಅವರ ಫೀಲಿಂಗ್ಸ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ನೀವಿಬ್ಬರು ದೂರ ಆಗಿರ್ಬೋದು, ಅಥವಾ ಅವರು ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೇ ಇರಬಹುದು. ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಲ್ಲದೇ ಇದಕ್ಕಿದ್ದ ಹಾಗೆ ಅವರು ನಿಮ್ಮಿಂದ ದೂರ ಆಗುವಂಥದ್ದು, ಅಥವಾ ಇದಕ್ಕಿದ್ದ ಹಾಗೆ ಅವರ ಕಾಂಟ್ಯಾಕ್ಟ್ ನಿಮಗೆ ಇಲ್ಲದೇ ಇರುವಂತಹ ರೀತಿಯಲ್ಲಿ ಆಗುವಂಥದ್ದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಆಗಿದ್ದರೆ ಅವರ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ನಿಮಗೆ ಯಾವ ರೀತಿ ಆ ವ್ಯಕ್ತಿಯ ವಿಚಾರದಲ್ಲಿ ಕೆಲವು ದಿನಗಳಿಂದ, ಕೆಲವು ವೀಕ್ಸ್ಗಳಿಂದ ನೀವು ಯಾವ ರೀತಿ ಮಿಸ್ ಮಾಡ್ಕೊಳ್ತಿದ್ರಿ, ಅಥವಾ ಇವತ್ತು ಬೆಳಗಿಂದ ಏನಾದರೂ ಮಿಸ್ ಮಾಡ್ಕೊಳ್ತಾ ಇದ್ದರೆ, ಅಥವಾ ಬಹಳಷ್ಟು ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಬಗ್ಗೆ ಗೊಂದಲಗಳು, ಅವ್ರು ನಾನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ, ಇವೆಲ್ಲದನ್ನು ಕೂಡ ನಿಮ್ಮ ಮೈಂಡಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು, ಅಥವಾ ನಿಮ್ಮ ಪ್ರೊಫೈಲ್ಗಳನ್ನು ನೋಡುವಂಥದ್ದು, ಅಥವಾ ನಿಮಗೆ ಮೆಸೇಜ್ ಮಾಡಬೇಕು ಅಂತ ಹೇಳಿ ಮತ್ತೆ ಬೇಡ ಅಂತ ಹೇಳಿ ಅಂದ್ಕೊಂಡಿರುವಂತಹ ಮನಸ್ಸುಗಳು ಈ ರೀತಿಯಲ್ಲಿ ಆಗ್ತಾಯಿದೆ. ಬಟ್ ಆದರೆ ನೋಡಿ, ನಿಮಗೆ ತಾಳ್ಮೆನೇ ಇಲ್ಲ. ಆ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಬರುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಅಥವಾ ನಿಮ್ಮ ಚಡಪಡಿಕೆಗೂ ಕೂಡ ತಾಳ್ಮೆ ಇಲ್ಲ, ನಿಮ್ಮ ಯೋಚನೆಗಳಿಗೂ ಕೂಡ ಫುಲ್ ಸ್ಟಾಪ್ ಇಲ್ಲ, ಆ ರೀತಿ ಆಗ್ತಿದೆ. ಬಟ್ ಆದರೆ ಆ ವ್ಯಕ್ತಿ ಕೂಡ ನಿಮ್ಮಷ್ಟೇ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕಿಂತ ಆ ವ್ಯಕ್ತಿ ಒಂದು ಲೆಕ್ಕಕ್ಕೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಅಂತ ಹೇಳ್ಬೋದು. ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮಗೆ ಮೇಜರಾಗಿ ತಾಳ್ಮೆ ಮುಖ್ಯ ಅಂತಲೇ ನಾನು ಹೇಳ್ಬೋದು. ಹಾಗೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಆ ವ್ಯಕ್ತಿ ವಿಚಾರವಾಗಿ ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳನ್ನ, ಆ ವ್ಯಕ್ತಿ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವ್ರ ಸಿಚುವೇಶನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಓವರಾಗಿ ಥಿಂಕ್ ಮಾಡುವಂಥದ್ದು, ಓವರಾಗಿ ಏನೇನೆಲ್ಲ ಟೈಪ್ ಮಾಡುವಂಥದ್ದು, ಏನೇನೆಲ್ಲ ಮೆಸೇಜ್ ಮಾಡುವಂಥದ್ದು, ಏನೇನೆಲ್ಲ ಹಿಂಗಾದರೂ ನಿಮ್ಮಿಂದ ಬಾಯಿಂದ ಬೈಯೋದಕ್ಕೆ ಸಾಧ್ಯನೋ, ಅಥವಾ ಬೈದು ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು ಎಲ್ಲನೂ ಕೂಡ ನಡೀತಾ ಇದೆ. ಅಲ್ಲಿ ಆ ವ್ಯಕ್ತಿಯಿಂದ ಯಾವ ರೀತಿ ನಾನು ಕನೆಕ್ಟ್ ಆಗಬೇಕು, ಆ ವ್ಯಕ್ತಿಯನ್ನು ಯಾವ ರೀತಿ ಕನೆಕ್ಟ್ ಆಗಬೇಕು, ಆ ವ್ಯಕ್ತಿಯನ್ನು ನನ್ನ ಹತ್ರ ಹೇಗೆ ಕನೆಕ್ಷನಿಗೆ ತೊಗೊಳ್ಬೇಕು, ಅದ್ಯಾವುದು ಅಲ್ಲದೆ ಇರೋದಕ್ಕಿಂತ ಅವ್ರೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿಬಿಟ್ರೆ, ಅಥವಾ ಅವ್ರು ನಿಮ್ಮ ಟೈಮ್ಗೆ ಅವೈಲೇಬಲ್ ಇಲ್ಲದೆ ಇದ್ದರೆ ಬೈಯೋದು, ಅಥವಾ ತುಂಬಾ ಆ ವ್ಯಕ್ತಿಗೆ ಇರಿಸುಮುರುಸು ಅನಿಸ್ಬೇಕು, ಆ ರೀತಿ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ತುಂಬಾ ಮೈಂಡ್ ಬ್ಲ್ಯಾಂಕ್ ಆಗುವಂಥದ್ದು ಕೂಡ ಈ ವ್ಯಕ್ತಿಯ ವಿಚಾರವಾಗಿ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ನಂತರದಲ್ಲಿ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ತುಂಬ ಆ ವ್ಯಕ್ತಿಗೂ ಕೂಡ ಔಟ್ಕಮ್ ಬಂದಿರೋದ್ರಿಂದ ಆ ವ್ಯಕ್ತಿಗೂ ಕೂಡ ಕೆಲವೊಂದಷ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೆಗೆಟಿವ್ ಥಾಟ್ಸ್ಗಳು ಓಡ್ತಾ ಇದೆ, ಅಥವಾ ಅವ್ರ ಮೈಂಡು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬೇರೆ ಬೇರೆ ಯೋಚನೆಗಳು ಬರ್ತಾ ಇರುವಂಥದ್ದು, ಅಥವಾ ನಿಮ್ಮ ಬಗ್ಗೆ ಒಳ್ಳೆಯದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಕೆಟ್ಟದ್ದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಆ ರೀತಿ ಆಗ್ತಾ ಇದೆ. ಮುಂದೆ ಏನಾಗುತ್ತೋ, ಅಥವಾ ಯಾವ ಸಿಚುವೇಶನ್ಸಿಗೆ ನೀವಿಬ್ಬರು ದೂರ ಆಗಿದ್ರೋ ಆ ಸಿಚುವೇಶನ್ಸ್ ಬಗ್ಗೆನೇ ಯೋಚನೆ ಮಾಡುವಂಥದ್ದು. ಹಾಗೆ ಇಲ್ಲಿ ನೀವು ಏನು ಲ್ಯಾಗ್ ಮಾಡ್ತಿರೋ, ಅಥವಾ ನಿಮ್ಮಿಂದ
ಏನು ಮಾತುಗಳು ಬರುತ್ತೋ ಈ ವಿಚಾರವಾಗಿ ಆ ವ್ಯಕ್ತಿ ಬಹಳಷ್ಟು ಟೆನ್ಷನ್ ಮಾಡ್ಕೊಂಡಿರೋದು ಕೂಡ ಇದೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಮಾಧಾನನೇ ಇಲ್ಲ, ಹಾಗೆ ಸರಿಯಾದ ರೀತಿಯಲ್ಲಿ ನಿದ್ದೆನೂ ಕೂಡ ಮಾಡದೇ ಇರಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ 2 ಬಂದಿರೋದು, 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಎಲ್ಲಾನು ಸುತ್ತ ಚೆನ್ನಾಗಿದ್ರೂ ಕೂಡ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ನಲ್ಲಿಲ್ಲ, ನಿಮ್ಮ ಕಣ್ಣೀರು ಕಂಟ್ರೋಲ್ನಲ್ಲಿಲ್ಲ, ಹಾಗೆ ನಿಮ್ಮ ಬೈಗಳಕ್ಕೂ ಕಂಟ್ರೋಲ್ನಲ್ಲಿಲ್ಲ. ಆ ಏನೆಲ್ಲ ಯೋಚನೆಗಳನ್ನು ಮಾಡ್ತಿರ್ತೀರಿ, ಆ ನೆಗೆಟಿವ್ ಯೋಚನೆ ಮಾಡಿ 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 ಇನ್ನಷ್ಟು ಕೂಡ ಆ ವ್ಯಕ್ತಿಯನ್ನು ದೂರನೇ ಮಾಡ್ಕೊಳ್ತಾ ಇದ್ದೀರಿ. ಸೊ ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ, ಫೇಕ್, ಯು ಆರ್ ನಾಟ್ ದಿ ಒನ್ ಐ ಲವ್ಡ್ ಯು ಆರ್ ಚೇಂಜ್ಡ್ ಡಿಯರ್, ಯು ಆರ್ ಫೇಕ್. ಇಲ್ಲಿ ಏನಾದರೂ ನಿಮ್ಮ ಕೋಪನೋ ಅತಿಯಾದ ತುಂಬ ಪೊಸೆಸಿವ್ನೆಸ್ಸೋ ಅದು ಅವ್ರಿಗೆ ಹೇಗೆ ಇದು ಮಾಡ್ತಾಯಿದೆ ಅಂತ ಹೇಳಿದ್ರೆ, ನೀನು ನನಗೆ ಯಾವ ರೀತಿ ಇಷ್ಟ ಆಗಿದೆ, ಸೊ ನೀನು ಈಗ ಆ ರೀತಿ ಇಲ್ಲ, ಫೇಕ್ ರೀತಿ ಕಾಣಿಸ್ತಾ ಇರ್ಬೋದು, ಅಥವಾ ನಾನು ಯಾಕಾದರೂ ನಿನಗೆ ಲವ್ ಮಾಡಿದ್ನೋ ಅನ್ನುವಂತಹ ರೀತಿಯಲ್ಲಿ, ಅಥವಾ ಯಾಕಾದರೂ ಇದೀನೋ ನಾನು ನಿನ್ನ ಜೊತೆಗೆ ಅನ್ನುವಂತಹ ರೀತಿಯಲ್ಲಿ ನೀನು ರಿಯಾಕ್ಟ್ ಮಾಡ್ತಿದ್ಯಾ ಅನ್ನೋ ಥರನೇ ಇದೆ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ. ಐ ನೆವರ್ ಇಮ್ಯಾಜಿನ್ಡ್ ಅವರ್ ರಿಲೇಷನ್ ವಿಲ್ ಎಂಡ್ ಲೈಕ್ ದಿಸ್ ಅಂತ ಹೇಳಿ. ಇಲ್ಲಿ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಸನ್ನಿವೇಶ ಆಗಿರ್ಬೋದು, ಅವರ ಸಿಚುವೇಶನ್ ಆಗಿರ್ಬೋದು, ನಾನು ಯಾವಾಗಲೂ ಕೂಡ ಇಮ್ಯಾಜಿನೇಷನ್ನೇ ಮಾಡ್ಕೊಂಡಿರಲಿಲ್ಲ. ಅಂದರೆ ಈ ವ್ಯಕ್ತಿ ನಿಮಗೆ ಮೋಸ ಮಾಡಬೇಕು ಅನ್ನೋದು ಕೂಡ ಅವರ ಮೈಂಡ್ಸೆಟ್ಟಲ್ಲಿ ಇಲ್ಲ, ಅಥವಾ ನಿಮಗೆ ಬೇಕು ಅಂತಲೇ ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲ. ಅವ್ರು ನಿಮ್ಮನ್ನು ಬಹಳಷ್ಟು ಇಷ್ಟಪಟ್ಟಿದ್ರು, ಎಲ್ಲೋ ಒಂದು ಕಡೆ ಅವರು ನಿಮ್ಮ ಟೈಮ್ಗೆ ಅವೈಲೇಬಲ್ ಇಲ್ವೋ, ಅಥವಾ ಅವರು ನಿಮ್ಮ ಮಾತಿಗೆ ಸಿಗದೆ ಇದ್ದಾಗ ನೀವು ಮಾಡುವಂತಹ ರಿಯಾಕ್ಟ್ಗಳು ಅಥವಾ ನೀವು ಇರುವಂತಹ ರೀತಿಗಳು ಬಹಳಷ್ಟು ವಿಕೋಪಕ್ಕೆ ಹೋದಂಥದ್ದಾಗಿದೆ. ಸೊ ನಾನು ನಿನ್ಗೆ ಲವ್ ಮಾಡಿದ್ದು ಅನ್ನುವಂತಹ ರೀತಿಯಲ್ಲೇ ಆ ವ್ಯಕ್ತಿಗೆ ಒಂದಷ್ಟು ಮೈಂಡ್ ಡೈವರ್ಟ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮಿಬ್ಬರ ಸಂಬಂಧ ಇಷ್ಟು ಬೇಗ ಎಂಡ್ ಆಗುತ್ತೆ, ಈ ರೀತಿ ಎಂಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಆ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಟ್ಯಾರೋಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ವಾಟ್ಸಪ್ಪಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ಸಿಗ್ತಾ ಹೋಗುತ್ತೆ. ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಕೆಲವೊಂದು ಪ್ಯಾಕೇಜಸ್ಗಳಿರುತ್ತೆ. ನಿಮಗೆ ಯಾವ ಪ್ಯಾಕೇಜ್ ಬೇಕು ಅನ್ನೋದಾದರೆ ಅದಕ್ಕೆ ನೀವು ಪೇ ಮಾಡಿ, ಸೇಮ್ ನಂಬರ್ಗೆ ಪೇ ಮಾಡಿ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಟೈಮಿಂಗ್ಸ್ ಕೂಡ ನಿಮಗೆ ಹಾಕ್ತಾ ಹೋಗ್ತಾರೆ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ವಿಚಾರವಾಗಿ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೆಕೆಂಡ್ ಸ್ಟೋನ್ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಆ ವ್ಯಕ್ತಿಯ ಫೋಟೋ ಆಗಿರ್ಬೋದು, ಆ ವ್ಯಕ್ತಿಯನ್ನು ನೀವು ಕಣ್ಮುಂದೆ ತಂದ್ಕೊಳ್ಳಿ. ಓಕೆನಾ? ಇಲ್ಲಿ ಓಕೆ, ಅಗೇನ್ ಟೆಂಪರೆನ್ಸ್ ಬಂದಿದೆ. ಇಲ್ಲಿ ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಬಹಳಷ್ಟು ನಿಧಾನ ಆಗ್ತಾ ಇದೆ. ಹಾಗೆ ಆ ವ್ಯಕ್ತಿಗೆ ಬಹಳಷ್ಟು ಜವಾಬ್ದಾರಿಗಳು ಇದೆ. ಹಾಗೆ ನಿಮ್ಮ ವಿಚಾರವಾಗಿ ಆ ವ್ಯಕ್ತಿಗೆ ನೀವು ಯಾವ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ನಿಮ್ಮ ಫೀಲಿಂಗ್ಸ್ ಏನಾಗಿದೆ, ಅಥವಾ ನೀವು ಯಾವ ರೀತಿ ಆ ವ್ಯಕ್ತಿಯಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದಾಗ ಯಾವ ರೀತಿ ನರಳ್ತಾ ಇದ್ದೀರಿ, ಇದು ಎಲ್ಲನೂ ಕೂಡ ಆ ವ್ಯಕ್ತಿಗೆ ಗೊತ್ತಿದೆ. ಇಲ್ಲಿ ಬಹಳಷ್ಟು ನೀವು ಟೆನ್ಷನ್ಸ್ ಆಗಿರ್ಬೋದು, ಅಥವಾ ನಾನು ಈ ವ್ಯಕ್ತಿ ಇಲ್ದಿದ್ರೆ ನನ್ನ ಲೈಫಲ್ಲಿ ಯಾವ ರೀತಿ ಒಂದು ಸ್ಟೆಪ್ ಮುಂದಕ್ಕೆ ಇಡಬೇಕು ಅನ್ನೋದೇ ಕೂಡ ನಿಮಗೆ ಬಹಳಷ್ಟು ಟೆನ್ಷನ್ಸ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಆ ವ್ಯಕ್ತಿಗೆ ಅದೆಲ್ಲನೂ ಕೂಡ ಗೊತ್ತಿದೆ. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ, ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಬಹಳಷ್ಟು ನಿಮ್ಮನ್ನು ಚೆನ್ನಾಗಿ ರೀಡ್ ಮಾಡಿದಂಥದ್ದು ಇದೆ. ಆ ವ್ಯಕ್ತಿಯೂ ಕೂಡ ಆ ವ್ಯಕ್ತಿಯ ವಿಚಾರವಾಗಿ ಆ ವ್ಯಕ್ತಿ ಎನರ್ಜಿನ ನೋಡೋದಕ್ಕೆ ಹೋದರೆ ಆ ವ್ಯಕ್ತಿ ಒಂದಷ್ಟು ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳಾಗಿದ್ದಾರೆ. ಹಾಗೆ ಈ ಸಿಚುವೇಶನ್ ಆಗಿರಬಹುದು, ಈ ಪ್ರಾಬ್ಲಮ್ಸ್ಗಳನ್ನಾಗಿರಬಹುದು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇದೆ. ಬಟ್ ಆದರೆ ಬಹಳಷ್ಟು ನಿಧಾನವಾಗಿ ನೀವು ಕೂಗಾಡ್ಬೋದು, ಕಿರ್ಚಾಡಬಹುದು, ಜಗಳಗಳಾಡಬಹುದು, ನೀವು ಅವರಿಂದ ದೂರ ಆಗಿರ್ಬೋದು, ಏನೇ ಮಾಡ್ಬೋದು. ಬಟ್ ಆದರೆ ಅವರು ತಾಳ್ಮೆಯಿಂದ ನಿಮ್ಮನ್ನು ವೇಟ್ ಮಾಡ್ತಾರೆ. ಅಗೇನ್ ಇಲ್ಲಿ ನೋಡಿ ಅವ್ರ ಎನರ್ಜಿಗಳು ಎಷ್ಟು ಚೆನ್ನಾಗಿದೆ, ಬಹಳಷ್ಟು ತಾಳ್ಮೆಯಿಂದ. ಅಂದರೆ ನೀವು ಎಷ್ಟೇ
ಕೂಗಾಡಿ ಜಗಳ ಆಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಳ್ಳಿ ಏನೆಲ್ಲ ನಿಮ್ಮ ಎಮೋಷನ್ಸ್ಗಳನ್ನ ನಿಮ್ಮ ಪಾಸ್ಟ್ ನಡೆದಿರುವಂಥದ್ದು ನಿಮ್ಮಿಬ್ಬರು ಜೊತೆಯಲ್ಲಿರುವಂಥದ್ದು ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಬಟ್ ಆದರೆ ಆ ವ್ಯಕ್ತಿ ತಾಳ್ಮೆಯಿಂದ ವೇಟ್ ಮಾಡ್ತಾರೆ. ಅದು ನೀವು ಏನೇ ಮಾಡಿದ್ರು ಕೂಡ ಆ ಟೈಮ್ಗೆ ಅವರು ರಿಯಾಕ್ಟ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇಲ್ಲದೇ ಇದ್ದರೆ ನಾನು ಹೆಂಗೆ ಮುಂದಿನ ಸ್ಟೆಪ್ ಇಡಲಿ, ಆ ವ್ಯಕ್ತಿ ಇಲ್ವಾ, ಆ ವ್ಯಕ್ತಿ ನಿನ್ನೆ ಆ ರೀತಿ ಪ್ರಾಮಿಸ್ ಮಾಡಿದರು, ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಆ ವ್ಯಕ್ತಿಯಿಂದ ಬ್ಲಾಕ್ ಆಗೋಗ್ಬಿಡ್ತು, ಆ ವ್ಯಕ್ತಿ ಪ್ರಪಂಚ ಭಾಳ ಚಿಕ್ಕದು. ಇಲ್ಲಿ ನೋಡಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ಇದು ಆಗ್ತಾ ಇರೋದಕ್ಕೂ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಇರಲಿಲ್ಲ ಈ ಸಂಬಂಧದ ವಿಚಾರವಾಗಿ. ನಿಮ್ಮ ವೈಯಕ್ತಿಕ ಲೈಫ್ ಬಗ್ಗೆನೂ ಕೂಡ ಜವಾಬ್ದಾರಿಗಳನ್ನು ನೀವು ಕಳ್ಕೊಳ್ತಾ ಇದ್ರಿ. ದಯವಿಟ್ಟು ಯಾವುದೋ ಒಂದು ಹೊಸ್ತು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಡಿಸಿಪ್ಲಿನ್ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಭಗವಂತ ಏನೇ ಬೇಕು ಅಂತ ಹೇಳಿದ್ರು ಕೂಡ ಅದು ನಿಮ್ಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿ ನೋಡ್ತಾನೆ. ಹಾಗೆ ಈಗ ಇಲ್ಲಿ ಯಾವುದೋ ವ್ಯಕ್ತಿ ನಿಮ್ಮಿಂದ ದೂರ ಆದ ಕೂಡಲೇ ಆಗಿರ್ಬೋದು, ಅಥವಾ ಯಾರೋ ನಮ್ಮ ಜೀವನದಲ್ಲಿ ಇಲ್ಲ ಅಂದ ಕೂಡಲೇ ಆಗಿರ್ಬೋದು, ಅದ್ರ ಬಗ್ಗೆ ಬಹಳಷ್ಟು ಥಿಂಕ್ ಮಾಡ್ತೀರಿ. ಕಡೆಗೆ ಏನು ಮಾಡ್ತೀರಿ, ಏನು ಆ್ಯಕ್ಷನ್ ತೊಗೊಳ್ತೀರಿ, ಭಗವಂತನ ಮೊರೆ ಹೋಗ್ತೀರಿ, ಮೆಡಿಟೇಷನ್ಗಳನ್ನ ಮಾಡ್ತಾ ಹೋಗ್ತೀರಿ. ಕಡೆಗೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ಅಯ್ಯೋ ಈ ವ್ಯಕ್ತಿಗೋಸ್ಕರ ನಾನು ಹಿಂಗೆ ಇಷ್ಟೆಲ್ಲ ಮಾಡಿದ್ದು ಅನ್ನುವ ಲೆವೆಲಲ್ಲಿ ಹೋಗ್ತೀರಿ. ಇದೆಲ್ಲ ಏನಕ್ಕಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಜೀವನದ ಬಗ್ಗೆ ನೀವು ಏನೋ ಒಂದು ಮರಿತಾ ಇದ್ದೀರಿ, ಅದನ್ನು ಪ್ರಕೃತಿ ಹೊಡೆದು ಎಬ್ಬರಿಸ್ತಾ ಇದೆ ನಿಮಗೆ. ಸೊ ದಟ್ಸ್ ವೈ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡಿ. ನೋಡಿ, ಆ ವ್ಯಕ್ತಿ ಎಷ್ಟು ಜವಾಬ್ದಾರಿ ಇರೋರಾಗಿದ್ದಾರೆ, ಮೇಜರಾಗಿ ತಾಳ್ಮೆ ಇರೋವಂಥವ್ರಾಗಿದ್ದಾರೆ. ಇಲ್ಲಿ ನಿಮಗೆ ತಾಳ್ಮೆ ಇಲ್ಲ. ನಿಮಗೆ ಹೌದು, ನೀವು ನೋಡೋದಕ್ಕೆ ಸೈಲೆಂಟು ಕೂಡ ಬಹಳಷ್ಟು ಚಿಕ್ಕ ಚಿಕ್ಕ ವಿಚಾರನ ಬಹಳಷ್ಟು ಬೇಗ ಮನಸ್ಸಿಗೆ ಹಚ್ಕೊಳ್ತೀರಿ. ಸೊ ಈ ಲೈಫಲ್ಲಿ, ಈ ಜರ್ನಿಯಲ್ಲಿ, ಈ ಒಂದು ಸಂಬಂಧಗಳಲ್ಲಿ ನೀವೇನು ಮಾಡ್ತಾಯಿದ್ರಿ, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಲೈಫ್ ಆಗಿರಬಹುದು, ನಿಮ್ಮ ಕೆರಿಯರ್ ಗ್ರೋತ್ ಆಗುವಂಥದ್ದಾಗಿರ್ಬೋದು, ಆ ಟೈಮಿಗೆ ಅಂಥ ಸಮಯಕ್ಕೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬಹಳಷ್ಟು ಆಪರ್ಚುನಿಟೀಸ್ಗಳು ಬರುವಂಥದ್ದಿದೆ. ಸೊ ನೀವು ಅದ್ರ ಕಡೆನೂ ಗಮನ ಕೊಡಬೇಕಾಗತ್ತೆ. ನಿಮಗೆ ಒಳ್ಳೆ ಯೋಗ ಇರೋದ್ರಿಂದ ಇಲ್ಲಿ ಯಾವುದೋ ಒಂದು ಡಿಸ್ಟರ್ಬ್ ಆಗ್ತಾ ಇದೆ. ಅದಕ್ಕಾಗಿ ನೀವು ನೋಡಿ, ಫಸ್ಟು ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಕಡೆ ಗಮನ ಕೊಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಆ ವ್ಯಕ್ತಿ ಬಹಳಷ್ಟು ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೋ ಒಂದು ಆ ವ್ಯಕ್ತಿಯಿಂದ ಇಲ್ಲಿ ಫೈರ್ ಬಂದಿರೋದ್ರಿಂದ ಆ ವ್ಯಕ್ತಿಯಿಂದ ಮೆಸೇಜ್ ಬಂದೇ ಬರುತ್ತೆ, ಕಾಲ್ ಬಂದೇ ಬರುತ್ತೆ. ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಆಗುವ ಸಾಧ್ಯತೆಗಳು ಕೂಡ ಬಹಳಷ್ಟು ಬೇಗನೆ ಇದೆ. ಬಹುಶಃ ಇವತ್ತಲ್ಲ, ಇಲ್ಲಿಂದ ಒಂದು ವಾರದ ನಂತರದಲ್ಲಿ, ಸಂಡೇ ಆಗಿರ್ಬೋದು, ನೆಕ್ಸ್ಟ್ ಮಂಡೇ ಆಗಿರಬಹುದು, ಅವರು ನಿಮ್ಮನ್ನು ಡೈರೆಕ್ಟ್ ಮೀಟ್ ಆಗುವಂಥದ್ದು ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು, ಇದು ಎಲ್ಲನೂ ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗೆ ನೆಕ್ಸ್ಟ್ ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಪರ್ಸನ್ನ ಫೀಲಿಂಗ್ಸ್ ಏನಾಗಿದೆ ನೋಡೋಣ. ಇಲ್ಲಿ ಸಪೋರ್ಟ್, ಐ ಆಮ್ ಆಲ್ವೇಸ್ ವಿತ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್. ನಿನ್ನ ಕಷ್ಟದ ಸಮಯದಲ್ಲಿ ಅಥವಾ ನೀನೇನಾದರೂ ನೋವು ಪಡ್ತಾ ಇರುವಂತಹ ಸಮಯದಲ್ಲಿ ನಾನು ಇದ್ದೇ ಇರ್ತೀನಿ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮೆಸೇಜ್ ಆಗಿದೆ ಅಂತಲೇ ಹೇಳಬಹುದು. ಓಕೆ, ಇಲ್ಲಿ ಅವರ ಸಪೋರ್ಟ್ ನಿಮಗಿದೆ. ಬಟ್ ನೀವೇನು ಮಾಡ್ತಾ ಇದ್ದೀರಿ, ಅವರು ನಿಮ್ಮ ಟೈಮಿಗೆ ಅವೈಲೇಬಲ್ ಇಲ್ವಂತನೋ ಅಥವಾ ನಿಮ್ಮ ಜವಾಬ್ದಾರಿಗಳನ್ನು ನೀವು ಮರಿತಾ ಇದ್ದೀರಿ. ಬಟ್ ಆದರೆ ಆ ವ್ಯಕ್ತಿ ನೋಡಿ ಒಂದು ಗ್ರಾಫಲ್ಲಿ ಕರೆಕ್ಟಾಗಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಮೆಸೇಜ್ ಏನಿದೆ ನೋಡೋಣ. ಇಲ್ಲಿ ಪ್ಲೆಷರ್ ಬರ್ತಿದೆ. ಲುಕಿಂಗ್ ಎಟ್ ಯು ಟಾಕಿಂಗ್ ಟು ಈಸ್ ಗ್ರೇಟೆಸ್ಟ್ ಎಂಜಾಯ್ಮೆಂಟ್ ಫಾರ್ ಮೀ ಅಂತ ಹೇಳಿ ಬರ್ತಾ ಇದೆ. ನೀವು ಹೇಗೆ ಮಿಸ್ ಮಾಡ್ಕೊಳ್ತಿದ್ದೀರೋ ಹಾಗೆ ಆ ವ್ಯಕ್ತಿನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಪ್ರಕೃತಿ, ಯೂನಿವರ್ಸ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನೋ ಒಂದು ಹೊಸ್ತು ಬರಬೇಕು, ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ಎಕ್ಸಾಮ್ಸ್ಗಳು ಅಥವಾ ಕೆರಿಯರ್ ಫೀಲ್ಡಿಗೆ ಇದು ಮಾಡಬೇಕು ಅಂತನೋ, ಅಥವಾ ನಿಮ್ಮ ಬಿಸ್ನೆಸ್ ಕಡೆ ಗಮನ ಕೊಡಬೇಕು ಅಂತನೋ, ಅಥವಾ ಯಾವುದೋ ಒಂದು ಒಳ್ಳೆಯ ಅವಕಾಶಗಳು, ಆಪರ್ಚುನಿಟೀಸ್ಗಳು ನಿಮ್ಮ ಲೈಫಲ್ಲಿ ಬಹಳಷ್ಟು ಅಂದರೆ ಅಬಂಡೆನ್ಸ್, ಸಮೃದ್ಧಿಯ ಜೀವನ ಬರ್ತಾ ಇದೆ. ಇಲ್ಲಿ ನೀವೇನು ಮಾಡ್ತಿದ್ದೀರಿ, ಇಲ್ಲಿ ಕೆಲವೊಂದಷ್ಟು ನೆಗೆಟಿವಿಟಿ, ಯಾವಾಗಲೂ ಕೂಡ ಫೋನಲ್ಲಿ ಮಾತಾಡುವಂಥದ್ದು, ಯಾವಾಗಲೂ ಕೂಡ ಅಲ್ಲಿ ಇಲ್ಲಿ ಮೀಟ್ ಆಗುವಂಥದ್ದು, ಅದೇ ಗುಂಗಿನಲ್ಲಿ ಇರೋದ್ರಿಂದ ಸೊ ಅಲ್ಲಿ ಕಟ್ ಆಫ್ ಮಾಡಿ ಇಲ್ಲಿ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಈಗೇನು ಮಾಡಬೇಕಾಗತ್ತೆ, ನೀವು ಆ ವ್ಯಕ್ತಿಯಿಂದ ಫೋನ್ ಬರುತ್ತಾ ಆಬ್ವಿಯಸ್ಲಿ ಆ ವ್ಯಕ್ತಿಯಿಂದ ಫೋನ್ ಬರುತ್ತೆ. ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಜವಾಬ್ದಾರಿಗಳಿದೆ ಬಹಳಷ್ಟು, ಆ ವಿಚಾರವಾಗಿ ಕೂಡ ಅವರು ಓಡಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವುದೋ ಜೊತೆ ಹೋಗ್ಬಿಟ್ರಾ, ಏನೋ ಆಗ್ಬಿಡ್ತಾ, ಇದು ಇಲ್ಲಿಗೆ ಮುಗಿದೋಗ್ಬಿಡ್ತಾ, ನನ್ನ ಕಾಂಟ್ಯಾಕ್ಟ್ ಇರಲ್ವಾ, ನನಗೆ ಬ್ಲಾಕ್ ಮಾಡಿಬಿಟ್ರು, ಸೈಲೆಂಟಾಗಿ ಸುಮ್ಮನೆ ಇದ್ದುಬಿಡಿ.
ನಿಮ್ಮ ಲೈಫ್ ಬಗ್ಗೆ ನೀವೇನು ಮಾಡಬೇಕು ಅಥವಾ ನಾಳೆ ಏನು ಮಾಡಬೇಕು, ಯಾವ ಕೆಲಸಗಳನ್ನು ನಾನು ಹಿಂದೆ ಹಾಕಿದ್ದೀನಿ, ದಯವಿಟ್ಟು ಅದನ್ನು ನೋಡಬೇಕಾಗತ್ತೆ. ಕೆಲವರು ಮನೆ ಕೆಲಸಗಳನ್ನೆಲ್ಲ ಬಿಟ್ಟು ಅದೇ ಗಮನದಲ್ಲಿ ಅದೇ ತುಂಬ ಓವರ್ಲ್ಯಾಪ್ ಆಗಿಬಿಟ್ಟಿರ್ತಾರೆ. ದಯವಿಟ್ಟು ಅದರಿಂದ ಲಾಗೌಟ್ ಆಗಿ, ಡಿಪ್ರೆಷನ್ನಿಂದ, ಆ ಆ್ಯಂಗ್ಸೈಟಿಯಿಂದ ಲಾಗೌಟ್ ಆಗಿ. ಇಲ್ಲಿ ನಾನಂತೂ ಹೇಳ್ತೀನಿ, ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಆಗ್ತಾರೆ, ಆ ವ್ಯಕ್ತಿಗೂ ಕೂಡ ಅದೇ ಯೋಚನೆ ಇದೆ, ಮೀಟ್ ಆಗಬೇಕು, ಅದೆಲ್ಲನೂ ಕೂಡ ಇದೆ, ಮಾತಾಡಬೇಕು, ನಿಮ್ಮ ಜೊತೆ ಒಂದು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಬೇಕು, ಇದೆಲ್ಲನೂ ಕೂಡ ಫೀಲಿಂಗ್ಸ್ ಇದೆ. ಬಟ್ ಆದರೆ ನೀವು ಏನೇ ಕಿರ್ಚಾಡಿದ್ರು ಕೂಡ ಬಹಳಷ್ಟು ತಾಳ್ಮೆಯಿಂದ ಇರೋವಂಥ ವ್ಯಕ್ತಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ನೀವು ಕೂಡ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಒಂದು ವಾರಗಳ ಕಾಲದಲ್ಲಿ ನಿಮಗೆ ನೀವೇ ಒಂದಷ್ಟು ಕಡಿವಾಣಗಳನ್ನು ಹಾಕ್ಕೊಳ್ಳಿ. ಆ ವ್ಯಕ್ತಿಯಿಂದ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.